ರಾಜ್ಯದಲ್ಲಿ ಮತ್ತೆ 5 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಕಳೆದ 20-25 ದಿನಗಳಿಂದ ರಾಜ್ಯದಲ್ಲಿ ಬಹಳ ಉತ್ತಮ ರೀತಿಯಾಗಿ ಮಳೆಯಾಗ್ತಾ ಇದೆ. ಈ ಬಾರಿ ಪೂರ್ವ ಮುಂಗಾರು ಬರೋಬ್ಬರಿ 62% ಏರಿಕೆ ಕಂಡಿರುವಂಥದ್ದು. ಹೀಗಾಗಿ ಮುಂಗಾರು ಮಳೆಯೂ ಕೂಡ ಅದೇ ಪ್ರಮಾಣದಲ್ಲಿ ಈ ಬಾರಿ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಕೊಡ್ತಾ ಇರುವಂಥದ್ದು. ಆಸ್ ಆಫ್ ನಾವು 25% ಹೆಚ್ಚಿನ ಮುಂಗಾರು ಮಳೆಯಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗ್ತಾ ಇರುವಂಥದ್ದು. ಮತ್ತೆ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲೂ ಕೂಡ ಬಹಳ ಉತ್ತಮ ರೀತಿಯಾಗಿ ಮಳೆ ಆಗ್ತಾ ಇದೆ. ಆದರೆ ಈ ಬಾರಿ ಒಂದು ಸ್ವಲ್ಪ ಕಡಿಮೆ ಮಳೆಯಾಗಿರುವಂಥದ್ದು ಉತ್ತರ ಕರ್ನಾಟಕದ ಭಾಗದಲ್ಲಿ. ಆದರೆ ಕಳೆದ 4-5 ದಿನಗಳಿಂದ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂಥದ್ದು. ಹೀಗಾಗಿ ಈ ಒಂದು ವಾತಾವರಣ ಮತ್ತೆ ಮುಂದಿನ 5 ದಿನಗಳ ಕಾಲಕ್ಕೆ ಮುಂದುವರಿಯುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕರಾವಳಿ ಜಿಲ್ಲೆಯ 3 ಜಿಲ್ಲೆಗಳಿಗೂ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳಿಗೂ ಕೂಡ ಜುಲೈ 15ರವರೆಗೆ, ಅಂದ್ರೆ ಇವತ್ತಿನಿಂದ ಜುಲೈ 15ರವರೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಇದರ ಜೊತೆಗೆ ದಕ್ಷಿಣ ಒಳನಾಡು ಪ್ರದೇಶಗಳಾಗಿರುವಂತಹ ಹಾಸನ, ಚಿಕ್ಕಮಗಳೂರು, ಕೊಡಗು ಮತ್ತು ಮೈಸೂರು, ಈ 4 ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಮುಖ್ಯವಾಗಿ ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಬೀದರ್, ಗದಗ, ಈ ಜಿಲ್ಲೆಗಳಿಗೆ ಮುಂದಿನ 5 ದಿನಗಳ ಕಾಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿಯುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಜ್ಞರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಬಾರಿಯ ಪೂರ್ವ ಮುಂಗಾರು ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿರುವಂತ ಕಾರಣಕ್ಕಾಗಿ ಮುಂಗಾರು ಮಳೆಯು ಕೂಡ ಅದೇ ರೀತಿಯಾಗಿ ಬೀಳುವಂತ ಸಾಧ್ಯತೆ ಇದೆ. ಹೀಗಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಡಳಿತಗಳಿಗೆ ರಾಜ್ಯ ಹವಾಮಾನ ಇಲಾಖೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಕರಾವಳಿ ಕರ್ನಾಟಕದ ಅರಬ್ಬಿ ಸಮುದ್ರದ ಪೂರ್ವ ದಿಕ್ಕಿಗೆ ಮೇಲ್ಮೈ ಸುಳಿಗಾಳಿ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇರುವಂತದ್ದು. ಸುಮಾರು ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಸಮುದ್ರದ ಮೇಲಿನಿಂದ ಬಂದು ಕಡಲ ತೀರಕ್ಕೆ ಅಪ್ಪಳಿಸುವಂತ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಕಡಲ್ ಕೊರೆತ ಅಥವಾ ಬೃಹತ್ ಅಲೆಗಳು ಬಂದು ಆ ಕಡಲ ತೀರಕ್ಕೆ ಅಪ್ಪಳಿಸುತ್ತೆ. ಇದರಿಂದಾಗಿ ಸಾಕಷ್ಟು ಅನಾಹುತಗಳಾಗಬಹುದು. ಹೀಗಾಗಿ ಅಗತ್ಯ ಕ್ರಮಗಳನ್ನ ಕಡಲ ತೀರದ ಪ್ರದೇಶಗಳಲ್ಲೂ ಕೂಡ ತೆಗೆದುಕೊಳ್ಳೋದಕ್ಕೆ ಹೇಳಿರುವಂತದ್ದು. ಮುಖ್ಯವಾಗಿ ಮಂಗಳೂರಿನ ಪಣಂಬೂರು ಇರಬಹುದು, ಮುಲ್ಕಿ ಇರಬಹುದು, ಮತ್ತೆ ಉಡುಪಿಯ ಕಾಪು ಮತ್ತೆ ಮಲ್ಪೆ, ಈ 4 ಕಡಲ ತೀರಗಳಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಕಾಣುವಂತ ಸಾಧ್ಯತೆ ಇದೆ ಅಂತಾನೂ ಕೂಡ ಹವಾಮಾನ ಇಲಾಖೆ ತಜ್ಞರು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮೀನುಗಾರಿಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮೀನುಗಾರಿಕೆಯನ್ನ ಮಾಡುವಂತ ಕೆಲಸಗಾರರು ಆ ಒಂದು ಮೀನುಗಾರಿಕೆಯನ್ನ ತಮ್ಮ ವೃತ್ತಿಗೆ ಹೋಗದಂತೆಯೂ ಕೂಡ ಒಂದು ನಿಷೇಧವನ್ನ ಹೇರಿರುವಂತದ್ದು. ಯಾಕಂದ್ರೆ ಅರಬ್ಬಿ ಸಮುದ್ರದ ಮೇಲ್ಮೈಯಲ್ಲಿ ಟ್ರಫ್ ಕ್ರಿಯೇಟ್ ಆಗ್ತಾ ಇದೆ. ಈ ಟ್ರಫ್ನಿಂದಾಗಿ ಗಾಳಿ ಮತ್ತಷ್ಟು ತೀವ್ರವಾಗಿ ಸಾಗುತ್ತೆ. ಈ ಸಂದರ್ಭದಲ್ಲಿ ಅನಾಹುತಗಳಾಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಮೀನುಗಾರಿಕೆಯನ್ನು ಕೂಡ ನಿಷೇಧ ಮಾಡಿರುವಂತದ್ದು. ಮತ್ತೊಂದು ಕಡೆಯಿಂದ ಮುಖ್ಯವಾಗಿ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರಿನಲ್ಲೂ ಕೂಡ ಮುಂದಿನ 3-4 ದಿನಗಳ ಕಾಲ ಸಂಜೆಯ ಬಳಿಕ ಮಳೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಮಳೆಯಾಗಿತ್ತು, ಮೊನ್ನೆನೂ ಕೂಡ ಬೆಂಗಳೂರಿನ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಮಳೆಯಾಗಿದೆ. ಸೊ ಅದೇ ರೀತಿಯಾಗಿರುವಂತಹ ವಾತಾವರಣ ಬೆಂಗಳೂರಿನಲ್ಲೂ ಕೂಡ ಮುಂದುವರಿಯುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ಜುಲೈಯಲ್ಲಿ ಎಷ್ಟು ಮಳೆಯಾಗಬೇಕಾಗಿತ್ತು ಹೆಚ್ಚು ಕಮ್ಮಿ ಅಷ್ಟೇ ಪ್ರಮಾಣದಲ್ಲಿ ಮಳೆಯಾಗಿದೆ. ಆದರೆ ಜುಲೈ ಒಂದು ಅರ್ಧದ ಬಳಿಕ, ಅಂದ್ರೆ 15-20ರ ನಂತರ ಮತ್ತಷ್ಟು ತೀವ್ರವಾಗುವಂತ ಸಾಧ್ಯತೆಗಳಿದೆ. ಆಗಸ್ಟ್ ಮೊದಲ ವಾರದಲ್ಲಿ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುವಂತ ಒಂದು ನಿರೀಕ್ಷೆಯನ್ನು ಕೂಡ ಹವಾಮಾನ ತಜ್ಞರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ರಾಜ್ಯದಲ್ಲಿ ಏನು ಮುಂಗಾರು ಮಳೆ ಸುರಿತಾ ಇದೆ, ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಅಥವಾ ವಾಡಿಕೆ ಮಳೆಗೆ ಹೋಲಿಸ್ಕೊಂಡ್ರೆ ಈ ಬಾರಿಯ ಮುಂಗಾರು ಮಳೆ ರಾಜ್ಯದಲ್ಲಿ ಬಹಳ ಉತ್ತಮ ರೀತಿಯಾಗಿ ಬೀಳ್ತಾ ಇರುವಂತದ್ದು. 25%ಕ್ಕಿಂತನೂ ಹೆಚ್ಚಳವಾಗಿ ಈ ಬಾರಿ ಮಳೆ ಬಿದ್ದಿದೆ. ಪೂರ್ವ ಮುಂಗಾರು ಬರೋಬ್ಬರಿ 62%ಕ್ಕಿಂತ ಹೆಚ್ಚಿನ ಮಳೆ ಬಿದ್ದಿತ್ತು. ಸೊ ಹೀಗಾಗಿ ಪೂರ್ವ ಮುಂಗಾರು ಕೂಡ ಹೆಚ್ಚಳವಾಗಿ ಬೀಳುತ್ತೆ. ಆಸ್ ಆಫ್ ನಾವು ಮುಂದಿನ 5 ದಿನಗಳ ಫೋರ್ಕಾಸ್ಟ್ ಹೇಗಿರುತ್ತೆ ಅಂತ ಈಗಾಗಲೇ ಹೇಳಿದೆ ನಾನು. ಕರಾವಳಿ ಕರ್ನಾಟಕಕ್ಕೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಒಳನಾಡು ಪ್ರದೇಶದ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಮತ್ತು ಉತ್ತರ ಕರ್ನಾಟಕದ 4ರಿಂದ 5 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಹೀಗಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಡಳಿತಕ್ಕೆ ರಾಜ್ಯ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.